ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ವೀಕೆಂಡ್ ನಲ್ಲಿ ಏನಾಯ್ತು, 2 ದಿನ ಹೈಲೈಟ್ ಆದಂತಹ ವಿಚಾರಗಳನ್ನ ನೋಡ್ತಾ ಹೋಗೋಣ. ಶನಿವಾರದ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಸರು ತುಂಬಾನೇ ಗರಂ ಆಗಿದ್ರು. ಗರಂ ಆಗ್ಲಿಕ್ಕೆ ಸಾಕಷ್ಟು ಕಾರಣ ಇತ್ತು. ಯಾಕಂದ್ರೆ 1 ವೀಕ್ ಇಂದ ನೋಡ್ಕೊಂಡ್ ಬಂದಿದ್ರಿ ನೀವೆಲ್ಲರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಯಾವ ರೀತಿ ಇದ್ರು ಕೂಡ. ಮೊದಲ ವಾರದಲ್ಲಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ನೀಡಿರ್ತಾರೆ. ಆದ್ರೆ ಆ ಟಾಸ್ಕ್ ನ ನಿಯಮಗಳನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಸ್ಪರ್ಧಿಗಳು ವಿಫಲರಾಗ್ತಾರೆ. ಒಬ್ಬೊಬ್ರು ಒಂದೊಂದು ರೀಸನ್ ಅನ್ನ ಹೇಳ್ತಾರೆ, ಒಂದೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾರೆ. ಸೊ ಇದರಿಂದ ಆಟ ಅರ್ಧಕ್ಕೆ ನಿಲ್ಲುತ್ತೆ. ಅಂತಿಮವಾಗಿ ಟಾಸ್ಕ್ ರದ್ದಾಗುತ್ತೆ. ಆಗ ಕಾಕ್ರೋಚ್ ಸುದಿ ಅವರು ಕೂಡ ಕೂಗಾಡ್ತಾರೆ. ಟಾಸ್ಕ್ ರದ್ದಾಗಿದ್ದಕ್ಕೆ ಉಸ್ತುವಾರಿ ಹಾಗೂ ಇತರ ಸ್ಪರ್ಧಿಗಳೇ ಕಾರಣ ಅಂತ ಕಾಕ್ರೋಚ್ ಸುದಿ ಅವರು ಗರಂ ಆಗಿ ಮಾತನಾಡಿದ್ರು. ಈ ಬಗ್ಗೆ ವಾರದ ಪಂಚಾಯತಿಯಲ್ಲಿ ಸುದೀಪ್ ಸರ್ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಳ್ತಾರೆ ಸುದಿ ಅವರಿಗೆ. ಆಗ್ಲೂ ಕೂಡ ಸುದಿ ಅವರು ತಮ್ಮನ್ನ ತಾವು ಸಮರ್ಥಿಸಿಕೊಳ್ಳಲು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಕಿಚ್ಚ ಸುದೀಪ್ ಅವರು ಅವರ ಸ್ಟೈಲ್ ನಲ್ಲೇ ಹೇಳಿದಾಗ ಅವರು ಒಪ್ಕೊಳ್ತಾರೆ. ಸುದ್ದಿ ಅವರ ವಾಲ್ಯೂಮ್ ಕೊಂಚ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ. ಏರು ಧ್ವನಿಯಲ್ಲಿ ವಾದ ಮಾಡೋದಲ್ಲ, ವಾದ ಮಾಡುವಾಗ ಸತ್ಯವನ್ನ ತಿಳ್ಕೊಂಡಿರ್ಬೇಕು. ಆ ಟಾಸ್ಕ್ ನ ಸತ್ವ ಇದ್ರೆ ಏರು ಧ್ವನಿಯ ಅವಶ್ಯಕತೆನೇ ಇಲ್ಲ ಅಂತ ಒಬ್ಬೊಬ್ಬರಿಗೆ ಸುದೀಪ್ ಸರು ಕ್ಲಾಸ್ ಅನ್ನ ಮಾಡ್ತಾ ಹೋಗ್ತಾರೆ. ಆ ಟೈಮ್ ನಲ್ಲಿ ಪ್ರತಿಯೊಬ್ರು ಕೂಡ ಅವ್ರವ್ರದೇ ಒಂದಷ್ಟು ರೀಸನ್ ಅನ್ನ ಕೊಡ್ತಾ ಹೋಗ್ತಾರೆ. ಅಂದ್ರೆ ಬಿಗ್ ಬಾಸ್ ಮನೆಗೆ ಕಾಲಿಡುವಾಗ ಕಾಕ್ಟರ್ ಸುದಿ ಅವರು ಕೂಡ ಒಂದಷ್ಟು ಡೈಲಾಗ್ ಅನ್ನ ಹೊಡ್ಕೊಂಡು ಬಂದಿರ್ತಾರೆ, ಹಾಗಿರ್ತೀನಿ ಹೀಗಿರ್ತೀನಿ ಅಂತ. ಬಟ್ ನನ್ನನ್ನು ನಾನು ನೋಡ್ಕೊಳ್ಳಿಕ್ಕೆ ಬಿಗ್ ಬಾಸ್ ಬೇಕಿಲ್ಲ. ನನಗೆ ನಾನು ಏನು ಅಂತ ಇಡೀ ಜಗತ್ತಿಗೆ ತೋರಿಸ್ಬೇಕು. ಸೊ ನಾನು ಇಲ್ಲಿ ಬಂದಿದ್ದೀನಿ ಅಂತ ಒಂದು ಅರ್ಥದಲ್ಲಿ ಅವರು ಹೇಳಿರ್ತಾರೆ. ಸೊ ಇದನ್ನೇ ಸುದೀಪ್ ಸರು ಎಕ್ಸಾಂಪಲ್ ತಗೊಂಡು ಅವರ ಶೈಲಿಯಲ್ಲೇ ಅವರ ರೀತಿಯಲ್ಲೇ ಅವರಿಗೆ ಅರ್ಥ ಮಾಡಿಸಿದ್ದಾರೆ, ಹಾಗೆ ನೆನಪಿಸಿದ್ದಾರೆ ಕೂಡ. ಸೊ ರಕ್ಷಿತಾ ಎಂಟ್ರಿ ಆಗುತ್ತೆ ಬಿಗ್ ಬಾಸ್ ಮನೆಗೆ. ನೆನ್ನೆ ಎಪಿಸೋಡ್ ನಲ್ಲಿ ರಕ್ಷಿತಾ ಎಂಟ್ರಿ ಆಗುತ್ತೆ. ಸೊ ರಕ್ಷಿತಾ ಕೂಡ ಎಲ್ರಿಗೂ ಶಾಕ್ ಕೊಟ್ಟಿದ್ದಾರೆ. ಅಂದ್ರೆ ನಾನು ಯಾಕೆ ನನ್ನನ್ನ ಎಲ್ರು ಬಿಗ್ ಬಾಸ್ ಮನೆಯಿಂದ ಆಚೆ ಕಳ್ಸಿದ್ರು ಅದನ್ನ ನಾನು ಕ್ವೆಶ್ಚನ್ ಮಾಡ್ತೀನಿ. ಅವರಿಗೂ ಕೂಡ ಇರ್ಲಿಕ್ಕೆ ಯೋಗ್ಯತೆ ಇಲ್ಲ. ಈಗ ನನ್ನನ್ನು ಆಚೆ ಹಾಕಿದವ್ರಿಗೂ ಕೂಡ ಅಲ್ಲಿರೋಕ್ ಯೋಗ್ಯತೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಅವ್ರಿಗೇನು ಯೋಗ್ಯತೆ ಇದೆ, ನನ್ನನ್ನೇ ಆಚೆ ಹಾಕಿದ್ರಲ್ಲ, ನಾನು ಎಲ್ಲರನ್ನೂ ಕೂಡ ಆಚೆ ಹಾಕ್ತೀನಿ ಅನ್ನೋ ಈ ಒಂದಷ್ಟು ಕಾನ್ವರ್ಸೇಷನ್ ನ ಸ್ಟೇಜ್ ಮೇಲೆ ಮಾಡ್ಕೊಂಡು ಹೋಗಿರ್ತಾರೆ ರಕ್ಷಿತಾ ಅವರು. ಬಟ್ ರಕ್ಷಿತಾ ಮನೆಗೆ ಹೋಗ್ತಾ ಇದ್ದಂತೆ ಆ ರೀತಿ ಏನು ಅವ್ರು ಕೇಳಿರೋದಿಲ್ಲ. ಮೊದಲನೇದಾಗಿ ಕಾಕ್ರೋಚ್ ಸುದ್ದಿ ಅವ್ರ ಹತ್ರ ಬಂದು ಮಾತಾಡ್ತಾರೆ. ನೀವ್ ಯಾಕೆ ನಾನು ಆಚೆ ಹೋಗ್ಲಿ ಅಂತ ಹೇಳಿದ್ರಿ, ಏನ್ ಕಾರಣ ಆಯ್ತು, ನನ್ನ ನೀವು ಮೊದಲೇ ನೋಡಿದ್ರಾ ಅಥವಾ ಅವರಿಬ್ರು ನಿಮಗೆ ಗೊತ್ತಾ ಅಂತ ಹೇಳ್ತಾರೆ. ಸೊ ಈ ಟೈಮಲ್ಲೂ ಒಂದಷ್ಟು ಕಾನ್ವರ್ಸೇಷನ್ ಆಗುತ್ತೆ. ಅನಂತರ ಮತ್ತೆ ನಿನ್ನೆಯ ವೀಕೆಂಡ್ ನಲ್ಲೂ ಕೂಡ ರಕ್ಷಿತಾ ಅವರ ವಿಚಾರವಾಗಿ ಎಲ್ಲರೂ ಕೂಡ ಮಾತಾಡ್ತಾರೆ. ಸೊ ರಕ್ಷಿತಾ ಎಂಟ್ರಿಯಿಂದ ಈ ಮನೆ ಮಂದಿಗೆ ಒಂದು ಭಯ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 1 ವಾರದಿಂದ ರಕ್ಷಿತಾ ಸೀಕ್ರೆಟ್ ರೂಮ್ ನಲ್ಲಿ ಇದ್ದಾರೆ ಅಂತ ಈ ಮನೆ ಮಂದಿ ಎಲ್ಲ ಅನ್ಕೊಂಡಿರೋದು. ನೀವು ಅವಳ ಒಂದು ಕಾನ್ವರ್ಸೇಷನ್ ನೋಡ್ಬೋದು. ಕಾವ್ಯ ಹಾಗೆ ಗಿಲ್ಲಿ ಅವರು ಹಾಗೆ ಇನ್ನೊಂದಿಬ್ರು ಕೂತ್ಕೊಂಡು ಮಾತನಾಡ್ತಿರುವಂತಹ ಟೈಮ್ ನಲ್ಲಿ ಅಲ್ಲಿ ಹೇಳ್ತಾರೆ, ಕಾವ್ಯ ನಾವು ನಿಮ್ಮನ್ನ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಿದ್ದು ಇಲ್ಲಿ ಪ್ರಾಜೆಕ್ಟ್ ಅಲ್ಲಿ ನಾವು ನೋಡ್ತಾ ಇದ್ವಿ ಅಂತ ಈ ಒಂದು ಹೇಳುವಂತ ಟೈಮ್ ನಲ್ಲೂ ರಕ್ಷಿತಾ ಎಲ್ಲೂ ಕೂಡ ಬಿಟ್ಕೊಡೋದಿಲ್ಲ. ನಾನು ಸೀಕ್ರೆಟ್ ರೂಮ್ ನಲ್ಲಿ ಇದ್ದೆ ಅನ್ನೋದು. ಸೀಕ್ರೆಟ್ ರೂಮ್ ಯಾವಾಗ್ಲೂ ಸೀಕ್ರೆಟ್ ಆಗೇ ಇರುತ್ತೆ ಅಂತ ರಕ್ಷಿತಾ ಹೇಳಿರೋದು. ಸೊ ಅವರ ಒಂದೊಂದು ಮಾತುಗಳು ಕೂಡ ಇವರಿಗೆ ಪಂಚಿಂಗ್ ಡೈಲಾಗ್ ತರ ಇದೆ. ಬಟ್ ಇವ್ರು ಯಾರು ರಕ್ಷಿತಾನ ಅರ್ಥ ಮಾಡ್ಕೊಳ್ತಾ ಇಲ್ಲ. ರಿಯಲ್ ಆಗಿ ಗೇಮ್ ಆಡ್ತಿರೋದು ಇಲ್ಲಿ ರಕ್ಷಿತಾ ಅನ್ನೋದು ಇವ್ರು ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಸೊ ರಕ್ಷಿತಾ ಎಂಟ್ರಿಯಿಂದ ಮನೆ ಮಂದಿಗೆ ಒಂದು ಭಯ ಈಗ ಸ್ಟಾರ್ಟ್ ಆಗ್ತಾ ಇರುವಂತದ್ದು. ಮತ್ತೆ ಇನ್ನೊಂದು ಪ್ರಶ್ನೆ, ಇನ್ನೊಂದು ಹೈಲೈಟ್ ಆಗಿರೋ ವಿಚಾರ ಏನಪ್ಪಾ ಅಂತಂದ್ರೆ, ಸೊ ಸಾಮಾನ್ಯವಾಗಿ ನೀವು ಬಿಗ್ ಬಾಸ್ ಸ್ಟಾರ್ಟಿಂಗ್ ಇಂದ ಇಲ್ಲಿ ತನಕ ಗಮನಿಸ್ತಾ ಇರುವಾಗೆ ಗಿಲ್ಲಿನ ಕಲರ್ಸ್ ಏನಾದ್ರೂ ಹೈಲೈಟ್ ಮಾಡ್ತಾ ಇದ್ಯಾ ಅಂತ ಒಂದಷ್ಟು ಅನ್ಸುತ್ತೆ. ಯಾಕಂದ್ರೆ ಪ್ರತಿ ಪ್ರೋಮೋದಲ್ಲೂ ಕೂಡ ಗಿಲ್ಲಿ ನಟನೆ ಹೈಲೈಟ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ಇದನ್ನ ಕಾವ್ಯ ಕೂಡ ಹೇಳಿದರೆ, ಕಾವ್ಯ ಬಾಯಲ್ಲೂ ಕೂಡ ಇದು ಬಂದಿರುವಂತದ್ದು. ಅಂದ್ರೆ ಒಂದಷ್ಟು 1 ವಾರದಿಂದ ಏನೇನಾಗ್ತದೆ ಆ ಪ್ರೋಮೋನ ಗಮನಿಸ್ಕೊಂಡು ಬಂದಾಗ ಪ್ರತಿ ಪ್ರೋಮೋದಲ್ಲೂ ಕೂಡ ಬಿಗ್ ಬಾಸ್ ಪ್ರೋಮೋ ಬಿಟ್ಟಾಗ ಪ್ರತಿಯೊಂದರಲ್ಲೂ ಕೂಡ ಗಿಲ್ಲಿ ನಟ ಅವರು ಇದ್ದಾರೆ. ಸೊ ಇದನ್ನ ನಾವು 2 ರೀತಿಯಲ್ಲಿ ಥಿಂಕ್ ಮಾಡ್ಬೋದು. ಒಂದು ರೀತಿಯಲ್ಲಿ ಗಿಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಎಲ್ಲರನ್ನೂ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ, ಎಲ್ಲರ ಜೊತೆ ಬೆರಿತಾ ಇದ್ದಾರೆ. ಸೊ ಗೇಮ್ ಅಂದ್ರೆ ಗಿಲ್ಲಿ ಅಂತ ಇಲ್ಲಿ ಹೇಳ್ಬೋದು. ಮತ್ತೊಂದು ಕಡೆ ಕಲರ್ಸೇ ಏನಾದ್ರೂ ಹೈಲೈಟ್ ಮಾಡ್ತಾ ಇದ್ವಾ, ಗಿಲ್ಲಿನೇ ಫೋಕಸ್ ಮಾಡಿ ಏನಾದ್ರೂ ತೋರಿಸ್ತಾ ಇದ್ಯಾ, ಬೇರೆಯವರು ಮಾತಾಡ್ತಿದ್ರು ಕೂಡ ಗಿಲ್ಲಿನೇ ಇಲ್ಲಿ ಬೇಕಂತಲೇ ಕಲರ್ಸ್ ಪ್ರೋಮೋದಲ್ಲಿ ಹೈಲೈಟ್ ಮಾಡ್ತಾ ಇದೆಯಾ ಅನ್ನೋದು ಕೂಡ ನಾವು ನೋಡ್ಬೋದು. ಇದು ಸ್ವತಃ ಗಿಲ್ಲಿ ಜೋಡಿ ಕಾವ್ಯನೇ ಹೇಳಿರುವಂತದ್ದು. ಎಲ್ಲೋ ಒಂದ್ ಕಡೆ ಗಿಲ್ಲಿ ಮಾತಾಡ್ತಾ ಇದ್ದಾರೆ, ಗಿಲ್ಲಿ ಕಾಮಿಡಿ ಮಾಡ್ತಾ ಇದ್ದಾರೆ, ಗಿಲ್ಲಿ ನಗಿಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಾನು ಸೈಲೆಂಟ್ ಆಗಿದ್ದೀನಿ ಅಂತ ಅವ್ರ ಜೋಡಿ ಆಗಿರೋದಕ್ಕೆ ನನಗೆ ಅನ್ನಿಸ್ತಾ ಇದೆ. ಸೊ ನಾನು ಇದನ್ನ ಒಪ್ಕೊಳ್ಳಲ್ಲ ಅಂತ ಕೂಡ ಕಾವ್ಯ ಹೇಳಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಏನೋ ಬೇಕಂತಾನೆ ಏನೋ ಆಗ್ತಿದ್ಯೇನೋ ಅಂತ ಅನ್ಸುತ್ತೆ. ಬಟ್ ಇನ್ನೊಂದು ಕಡೆಯಿಂದ ಥಿಂಕ್ ಮಾಡಿದ್ರೆ ಗಿಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಸೊ ಅದು ಕೂಡ ಹೈಲೈಟ್ ಆಗ್ತಾ ಇದೆ. ಓಕೆ, ನಿನ್ನೆ ಎಪಿಸೋಡ್ ನಲ್ಲಿ
ಸೂಪರ್ ಸಂಡೇ ಅಂತ ಹೇಳ್ಬೋದು. ಈ ಸೂಪರ್ ಸಂಡೇನಲ್ಲೂ ಕೂಡ ಬಹಳ ಮಜಾ ಇತ್ತು. ಗೇಮ್ ಆಡ್ಸಿದ್ರು, ಎಸ್ ಆರ್ ನೋ ಕ್ವೆಶ್ಚನ್ಸ್ ಇತ್ತು. ಹಾಗೇನೆ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ತಮ್ಮನ್ನ ತಾವು ಓಪನ್ ಅಪ್ ಮಾಡ್ಕೊಳ್ಳುವಲ್ಲಿ ಒಬ್ರಿಗೊಬ್ರು ಓಪನ್ ಅಪ್ ಆಗಿದ್ದಾರೆ ಅಂತ ಕೂಡ ನೆನ್ನೆ ಅನಿಸಿದೆ. ಅಂದ್ರೆ ಎಲ್ಲಾ ಸ್ಪರ್ಧಿಗಳ ಮೇಲೆ ಕೆಲವೊಬ್ಬರಿಗೆ ಒಂದೊಂದು ಅಭಿಪ್ರಾಯ ಇರುತ್ತೆ. ಸೊ ಆ ಅಭಿಪ್ರಾಯ ನಿನ್ನೆ ಬದಲಾಗಿದೆ ಅಂತ ಹೇಳ್ತಾ ಹೋಗ್ಬೋದು. ಝೀರೋ ಯಾರು ಹೀರೋ ಯಾರು ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ಯಾರು ಝೀರೋ ಯಾರು ಹೀರೋ ಅಂತ ಪ್ರತಿಯೊಬ್ಬರು ಸ್ಪರ್ಧಿಗಳು ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಅಂಡ್ ನಿನ್ನೆ ಜಂಟಿ ಹಾಗೆ ಒಂಟಿಯಲ್ಲಿ ಇಬ್ರು ಮನೆಯಿಂದ ಆಚೆ ಹೋಗುವಂತಹ ಟೈಮ್ ಬಂದಾಗ ಜಂಟಿ ಮನೆಯಿಂದ ಆಚೆ ಹೋಗಿರ್ತಾರೆ ಅಂತಂದ್ರೆ RJ ಅಮಿತ್ ಅವರು ಹಾಗೆ ಕರಿಬಸಪ್ಪ ಅವರು ಮನೆಯಿಂದ ಆಚೆ ಹೋಗಿದ್ದಾರೆ. ಇನ್ ಕೇಸ್ ಏನಾದ್ರೂ ಅವ್ರು ಇದ್ದಿದ್ರೆ ಇನ್ನು ಎಂಟರ್ಟೈನ್ಮೆಂಟ್ ಸಿಗ್ತಾ ಇತ್ತು. ಯಾಕಂದ್ರೆ ಕರಿಬಸಪ್ಪ ಅವರ ಒಂದಷ್ಟು ಸೋಷಿಯಲ್ ಮೀಡಿಯಾ ನೋಡ್ತಾ ಹೋದಾಗ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅವರು ಮನೆಯಲ್ಲಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಎಲ್ಲರ ವಾದ ಆಗಿತ್ತು. ಇನ್ನು RJ ಅಮಿತ್ ಅವ್ರ ಬಗ್ಗೆ ಹೇಳದೆ ಬೇಡ, ಅವ್ರ ಮಾತಲ್ಲೇ ಪಟಾಕಿನ ಸಿಡಿಸೋ ಅಂತವ್ರು. ಸೊ ಅವರು ಓಪನ್ ಅಪ್ ಆಗ್ಲಿಕ್ಕೆ ಒಂದಷ್ಟು ಟೈಮ್ ಅನ್ನ ತಗೊಂಡ್ರು. ಸೊ ಈ ಒಂದು ಟೈಮ್ ನಲ್ಲಿ ಅವರು ಮನೆಯಿಂದ ಆಚೆ ಹೋಗುವಂತಹ ಸಿಚುವೇಶನ್ ಕೂಡ ಬಂತು. ಝೀರೋ ಯಾರು ಅಂತ ಬಂದಾಗ ಅಮಿತ್ ಅವ್ರಿಗೆ ಝೀರೋ ಅನ್ನೋದು ಕೂಡ ಬಂದಿತ್ತು, ಹಾಗೆ ಕರಿಬಸಪ್ಪ ಅವ್ರಿಗೂ ಝೀರೋ ಅನ್ನೋದು ಬಂದಿತ್ತು. ಹೀರೋ ಅಂತ ಬಂದಾಗ ಅಭಿಷೇಕ್ ಹಾಗೆ ಧನುಷ್ ಅವರಿಗೆ ಹೀರೋ ಅನ್ನೋದು ಬಂತು. ಹಾಗೆ ಕಾಕ್ರೋಚ್ ಸುದಿ ಅವರಿಗೂ ಕೂಡ ಒಬ್ರು ಹಾಕಿರುವಂತದ್ದು ಹೀರೋ ಅಂತ. ಸೊ ಇದನ್ನೆಲ್ಲ ನೋಡ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ಇವರಿಬ್ರು ಇದ್ದಿದ್ರೆ ಇನ್ನೂ ಕೂಡ ಎಂಟರ್ಟೈನ್ಮೆಂಟ್ ಪಕ್ಕಾ ಇರ್ತಿತ್ತು ಅಂತ ಹೇಳ್ಬೋದು. ನಿನ್ನೆ ಇವರು ಸ್ಟೇಜ್ ಇಂದ ಆಚೆ ಹೋದಾಗ್ಲೂ ಕೂಡ ಸುದೀಪ್ ಸರಿಗೆ ಸಿಕ್ಕಾಪಟ್ಟೆ ನಗ್ಸಿದ್ದಾರೆ. ಅವ್ರು ಹೇಳ್ತಿದ್ದಿದ್ದು ಒಂದೊಂದು ಮಾತುಗಳು ಕೂಡ ತುಂಬಾ ಮಜಾ ಬರ್ತಾ ಇತ್ತು. ಸೊ ಸುದೀಪ್ ಸರ್ ಹೇಳ್ತಾರೆ, ನೀವು ಇಲ್ಲಿ ಮಾತಾಡ್ತಿದ್ದು ಬಿಗ್ ಬಾಸ್ ಮನೆ ಒಳಗಡೆ ಮಾತಾಡಿದ್ರೆ ನೀವು ಮನೆಯಲ್ಲೇ ಇರ್ತಿದ್ರಲ್ಲ, ಆಚೆ ಬರ್ತಾನೆ ಇರ್ಲಿಲ್ವಲ್ಲ ಅಂತ. ಸೊ ಎಲ್ಲ ಒಂದ್ ಕಡೆ ಅವರು ಓಪನ್ ಅಪ್ ಆಗದಲ್ಲೇ ಇರೋದೇ ಅವರು ಮನೆಯಿಂದ ಆಚೆ ಹೋಗ್ಲಿಕ್ಕೆ ಕಾರಣ ಅಂತ ಕೂಡ ಬರ್ತಾ ಇದೆ. ಹಾಗೆ ವೋಟಿಂಗ್ ಅಲ್ಲೂ ಕೂಡ ಕೆಲವು ಅಂತರಗಳಲ್ಲಿ ಇವರು ಮನೆಯಿಂದ ಆಚೆ ಬಂದಿರುವಂತದ್ನು ಕೂಡ ಗಮನಿಸ್ತಾ ಬರ್ಬೋದು. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆ ಮಂದಿಗೆಲ್ಲ ಸುದೀಪ್ ಸರ್ ಹೇಳಿರುವಂತಹ ಮಾತುಗಳನ್ನ ಬಿಗ್ ಬಾಸ್ ಮನೆ ಮಂದಿ ಫಾಲೋ ಮಾಡ್ತಾರ ಇವತ್ತಿಂದ ಅನ್ನೋದನ್ನ ನೋಡ್ಲೇಬೇಕು. ಹಾಗೆ ಇವತ್ತಿನ ಪ್ರೋಮೋವನ್ನ ನೋಡಿದ್ರೆ ಎಪಿಸೋಡ್ ತುಂಬಾ ಮಜಾ ಇದೆ ಅಂತ ಅನ್ಸುತ್ತೆ. ಅದು ಅಲ್ಲದೆ ಅಸುರಾಧಿಪತಿ ಕಾಕ್ರೋಚ್ ಸುದಿ ಅವರು ಆಗಿದ್ದಾರೆ. ಒಂಥರ ಬಿಗ್ ಬಾಸ್ ಮನೆಯಲ್ಲಿ ಸುದಿ ಅವರೇ ಬಿಗ್ ಬಾಸ್ ಆಗಿರೋದು. ಈ ಅಧಿಕಾರ ಸಿಗೋದಿಕ್ಕೆ ಏನ್ ಕಾರಣ ಅಂತಂದ್ರೆ ಈ ಲಾಸ್ಟ್ ವೀಕ್ ಅಲ್ಲಿ ಗಮನಿಸ್ತಾ ಹೋದ್ರೆ ಸುದಿ ಅವರು ಫೈನಲಿಸ್ಟ್ ಆಗಿರ್ತಾರೆ. ಸೊ ಅದರಿಂದ ಅವರಿಗೆ ಅಸುರಾಧಿಪತಿ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಬಿಗ್ ಬಾಸ್ ಕೊಟ್ಟಿರ್ತಾರೆ. ಏನಪ್ಪಾ ಇದು 3 ವಾರಕ್ಕೆ ಫೈನಲ್ ಅದು ಇದು ಅಂತ ಯೋಚನೆ ಮಾಡ್ತಾ ಇದ್ರೆ ಈಗ ಯಾರೆಲ್ಲ ಫೈನಲಿಸ್ಟ್ ಆಗ್ತಾರೆ ಅವರಿಗೆಲ್ಲ ಒಂದೊಂದು ಅಧಿಕಾರನ ಬಿಗ್ ಬಾಸ್ ಕೊಡ್ತಾ ಹೋಗ್ತಾರೆ ಅಂತ ಅನ್ಬೋದು. ಮೊದಲನೇ ಫೈನಲಿಸ್ಟ್ ಆಗಿದ್ದು ಕಾಕ್ರೋಚ್ ಸುದಿ ಅವರು. ಸೊ ಅವರಿಗೆ ಅಸುರಾಧಿಪತಿ ಅಂತ ಕೊಟ್ಟಿರುವಂಥದ್ದು. ಅಸುರಾಧಿಪತಿ ಅನ್ನೋದು ಸುದಿ ಅವರಿಗೆ ಸಿಕ್ಕಾಪಟ್ಟೆ ಮ್ಯಾಚ್ ಆಗುತ್ತೆ. ಅವರಿರುವಂತಹ ಲುಕ್ಗೆ, ಅವರು ಮಾತಾಡೋ ಶೈಲಿಗೆ, ಅವರು ನೋಡುವಂತಹ ರೀತಿ, ಇದೆಲ್ಲ ಅವರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಅವರು ಸಿಕ್ಕಾಪಟ್ಟೆ ಪ್ರೋಮೋ ನೋಡ್ತಾ ಹೋದಾಗ ಸಿಕ್ಕಾಪಟ್ಟೆ ಪನಿಷ್ಮೆಂಟ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇಷ್ಟು ದಿನ ನಾವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಸುದಿ ಆ ರೀತಿ ಇರಲಿಲ್ಲ, ಬಟ್ ಇವತ್ತಿಂದ ಇರಬಹುದೇನೋ ಅಂತ ಅನಿಸ್ತಾ ಇದೆ. ಅಶ್ವಿನಿ ಅವರು, ಜಾಹ್ನವಿ ಅವರು ಒಳ್ಳೆ ಲುಕ್ ನಲ್ಲಿ ಇವತ್ತು ಕಾಣಿಸ್ತಾ ಇದ್ದಾರೆ. ಸೊ ಇವರೆಲ್ಲ ರಾಕ್ಷಸರಾಗಿರ್ತಾರೆ. ಏನು ಇವತ್ತಿನ ಕಾನ್ಸೆಪ್ಟ್ ಅನ್ನೋದನ್ನ ನಾವು ಇವತ್ತಿನ ಸಂಚಿಕೆ ನೋಡೇ ತಿಳ್ಕೊಳ್ಬೇಕಾಗಿದೆ. ಬಟ್ ಸುದಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಪನಿಷ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ, ಹಾಗೆ ಕೆಲಸವನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಏನಾಗುತ್ತೆ ಇವತ್ತಿನ ಎಪಿಸೋಡು, ಸೊ ನಾನು ನಾಳೆ ಬಂದು ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.